ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣು ಶರಣಾರ್ಥಿ. ವಿಶ್ವಗುರು ಬಸವಣ್ಣನವರು ಲಿಂಗೈಕ್ಯರಾದದ್ದು ಕ್ರಿಸ್ತಶಕ 1196ರಂದು. ಗುರು ಬಸವಣ್ಣನವರು ಲಿಂಗೈಕ್ಯರಾದ ಸರಿಯಾಗಿ 800 ವರ್ಷಗಳ ನಂತರ ಅಂದರೆ 1996ರಂದು ಪೂಜ್ಯ ಮಹಾಜಗದ್ಗುರು ಮಾತೆ ಮಹಾದೇವಿಯವರು ಬಸವವಚನ ದೀಪ್ತಿ ಎಂಬ ಪುಸ್ತಕದ ಮೂಲಕ ಲಿಂಗದೇವ ಎಂಬ ವಚನ ಮುದ್ರಿಕೆಯನ್ನು ಅನುಷ್ಠಾನಗೊಳಿಸುತ್ತಾರೆ. ಗುರು ಬಸವಣ್ಣನವರ ವಚನಗಳಲ್ಲಿ ಯಾವ ವಚನಗಳು ದೇವತಾ ಶಿವನ ಬಗ್ಗೆ, ಸಂಗಮನಾಥನ ಬಗ್ಗೆ ಬರೆಯಲಾಗಿದೆ ಅಂಥ ವಚನಗಳಿಗೆ ಕೂಡಲ ಸಂಗಮ ದೇವ ವಚನಗೀತವನ್ನು ಹಾಗೆ ಇಡುತ್ತಾರೆ. ಆದರೆ ಯಾವ ವಚನಗಳು ನಿರಾಕಾರ ಪರಮಾತ್ಮ ಲಿಂಗದೇವನ ಬಗ್ಗೆ ಬರೆಯಲಾಗಿದೆ ಅಂಥ ವಚನಗಳಿಗೆ ಲಿಂಗದೇವ ವಚನ ಮುದ್ರಿಕೆಯನ್ನು ಅಳವಡಿಸುತ್ತಾರೆ. ಹಾಗೂ ಈ ರೀತಿ ಮಾಡಲು ಗುರು ಬಸವಣ್ಣನವರೇ ನನಗೆ ಆದೇಶ ಮಾಡಿದ್ದಾರೆ ಎಂದು ಪೂಜ್ಯ ಮಾತಾಜಿಯವರು ಹೇಳಿದ್ದಾರೆ. ಆವಾಗ ಪೂಜ್ಯ ಮಾತಾಜಿಯವರು ಗುರು ಬಸವಣ್ಣನವರಿಗೆ ಒಂದು ಪತ್ರವನ್ನು ಬರೀತಾರೆ. ಆ ಪತ್ರದಲ್ಲಿ ಕೆಲವೊಂದು ಸಾಲುಗಳನ್ನು ನಾನು ಓದ್ತಾ ಇದ್ದೇನೆ. ವಿಶ್ವಗುರು ಬಸವ ತಂದೆಯೇ, ನೀವು ಪರಮಾತ್ಮನಿಗೆ ಲಿಂಗದೇವ ಎಂಬ ಹೆಸರಿನಿಂದ ಕರೆದಿರಿ ಹಾಗೂ ಈ ಹೆಸರನ್ನು ವಚನಾಂಕಿತವನ್ನಾಗಿ ಮಾಡಿ ನಿಮ್ಮ ವಚನಗಳಲ್ಲಿ ನೆಲೆಗೊಳಿಸಬೇಕೆಂದು ಆದೇಶವನ್ನು ಕೊಟ್ಟಿರಿ. ನಿಮ್ಮ ಈ ಆದೇಶವನ್ನು ನಾನು ಗ್ರಹಿಸಿದೆ, ಅದರಂತೆ ಮಾಡಿ ಬಸವವಚನ ದೀಪ್ತಿಯನ್ನು ಪ್ರಕಟಿಸಿದೆ. ದಿನಾಂಕ 12/12/1996ರಂದು ನೀವು ಪುನಃ ನನಗೆ ಆದೇಶ ನೀಡಿದ್ದೀರಿ. ಇದನ್ನು ಉಳಿಸಿಕೊಂಡು ಹೋಗಬೇಕು. ಈ ಸಲದ ಶರಣ ಮೇಳದಲ್ಲಿ ಶರಣ ಬಳಗದಿಂದ ಪ್ರತಿಜ್ಞೆಯನ್ನು ಮಾಡಿಸು ಎಂದು ಹೇಳಿದ್ದೀರಿ. ಅದರಂತೆ ನಾನು ನಡೆಯುತ್ತೇನೆ ಹಾಗೂ ನಿಮ್ಮ ಈ ಆದೇಶವನ್ನು ಪಾಲನೆ ಮಾಡಿ ಲಿಂಗದೇವ ವಚನ ಮುದ್ರಿಕೆಯನ್ನು ಶಾಶ್ವತವಾಗಿ ಉಳಿಸಿಕೊಂಡು ಹೋಗುತ್ತೇನೆ ಎಂದು ಪ್ರತಿಜ್ಞಾಪೂರ್ವಕವಾಗಿ ತಮಗೆ ಮಾತು ಕೊಡುತ್ತೇನೆ. ಪೂಜ್ಯ ಮಾತಾಜಿಯವರು ಗುರು ಬಸವಣ್ಣನವರಿಗೆ ಯಾವ ರೀತಿ ಪ್ರತಿಜ್ಞೆಯನ್ನು ಮಾಡಿದರೂ ಅದೇ ರೀತಿ ಎಷ್ಟೇ ಕಷ್ಟಗಳು ಬಂದರೂ ಕೂಡ, ಎಷ್ಟೇ ಒಂದು ಸಮಸ್ಯೆಗಳು ಆದರೂ ಕೂಡ, ಎಷ್ಟೇ ಒತ್ತಡ ಬಂದರೂ ಕೂಡ ತಮ್ಮ ಕೊನೆಯ ಉಸಿರಿನವರೆಗೆ ಇದನ್ನು ಉಳಿಸಿಕೊಂಡು ಹೋದರು. ಪೂಜ್ಯ ಮಾತಾಜಿಯವರು ಶರಣ ಮೇಳದಲ್ಲಿ ಬಸವಧರ್ಮ ಪೀಠದ ಎಲ್ಲ ಜಂಗಮೂರ್ತಿಗಳಿಗೂ ಹಾಗೂ ರಾಷ್ಟ್ರೀಯ ಬಸವದ ಎಲ್ಲ ಶರಣರಿಗೂ ಈ ಲಿಂಗದೇವ ವಚನ ಮುದ್ರಿಕೆಯನ್ನು ಉಳಿಸಿಕೊಂಡು ಹೋಗುತ್ತೇವೆ ಎಂದು ಪ್ರತಿಜ್ಞೆಯನ್ನು ಮಾಡಿಸುತ್ತಾರೆ. ಒಂದು ವೇಳೆ ನಮಗೆ ಪೂಜ್ಯ ಮಾತಾಜಿಯವರ ಈ ಸಂಶೋಧನೆ ಬಗ್ಗೆ ಒಪ್ಪಿಗೆ ಇಲ್ಲದಿದ್ದರೆ, ಸಹಮತ ಇಲ್ಲದಿದ್ದರೆ, ನಾವು ವೈಯಕ್ತಿಕವಾಗಿ ಯಾವುದಾದ್ರೂ ಒಂದು ಪುಸ್ತಕಗಳನ್ನು ಬರೆದು ಅದರಲ್ಲಿ ನಮಗೆ ಬೇಕಾದ ಹಾಗೆ ನಾವು ಹಾಕಿಕೊಳ್ಳೋಣ. ಆದರೆ ಪೂಜ್ಯ ಮಾತಾಜಿಯವರು ಬರೆದು ಹೋಗಿರುವಂತಹ ಗ್ರಂಥಗಳಲ್ಲಿ ನಾವು ಬದಲಾವಣೆ ಮಾಡುವುದು ಸರಿಯಲ್ಲ. ಈ ರೀತಿ ಮಾಡುವುದು ಅವರ ಸಂಕಲ್ಪಕ್ಕೆ ವಿರುದ್ಧವಾಗಿ ನಡೆದಂತೆ. ಇನ್ನು ಕೆಲವರು ಹೇಳ್ತಾರೆ, ಸುಪ್ರೀಂ ಕೋರ್ಟ್ ಆದೇಶ ಇದೆ, ಅದಕ್ಕಾಗಿ ನಾವು ಬದಲಾವಣೆ ಮಾಡಿದ್ದೀವಿ ಅಂತ. ಸುಪ್ರೀಂ ಕೋರ್ಟ್ ತೀರ್ಪು ಇರೋದು ಕೇವಲ ಒಂದು ಪುಸ್ತಕದ ಮೇಲೆ. ಅದು ಯಾವುದೆಂದರೆ ಬಸವವಚನ ದೀಪ್ತಿ. ಪೂಜ್ಯ ಮಾತಾಜಿಯವರ ಬೇರೆ ಗ್ರಂಥಗಳ ಮೇಲೆ ಯಾವುದೇ ತೀರ್ಪು ಇಲ್ಲ. ಆದ್ದರಿಂದ ಪೂಜ್ಯ ಮಾತಾಜಿಯವರ ಉಳಿದ ಗ್ರಂಥಗಳಿಗೂ ಮತ್ತು ಸುಪ್ರೀಂ ಕೋರ್ಟ್ ತೀರ್ಪಿಗೂ ಯಾವುದೇ ಸಂಬಂಧ ಇಲ್ಲ. ಕೆಲವರು ತಮ್ಮ ಸ್ವಾರ್ಥಕ್ಕಾಗಿ ಪೂಜ್ಯ ಮಾತಾಜಿಯವರ ಈ ಸಂಶೋಧನೆಯನ್ನು ಇತಿಹಾಸದಿಂದಲೇ ಮುಚ್ಚಿ ಹಾಕಬೇಕೆಂಬ ಒಂದು ದುರಾಲೋಚನೆಯಿಂದ ಈ ರೀತಿ ಜನರನ್ನು ದಾರಿ ತಪ್ಪಿಸಿದ್ದಾರೆ. ನಾನು ಸುಪ್ರೀಂ ಕೋರ್ಟ್ ತೀರ್ಪಿಗೆ ಗೌರವ ಕೊಡುತ್ತೇನೆ ಎಂದು ಹೇಳಿ ಬಸವವಚನ ದೀಪ್ತಿಯ ಮರುಮುದ್ರಣ ಮಾಡೋದಿಲ್ಲ ಎಂದು ಹೇಳಿದರು. ಆದರೆ ತಮ್ಮ ಕಲ್ಯಾಣ ಕಿರಣಗಳಲ್ಲಿ ಹಾಗೂ ಸಾಹಿತ್ಯದಲ್ಲಿ, ಪ್ರವಚನದಲ್ಲಿ, ಪ್ರಾರ್ಥನೆಯಲ್ಲಿ ಕೂಡ ತಮ್ಮ ಈ ಸಂಶೋಧನೆಯನ್ನು ಮುಂದುವರಿಸಿಕೊಂಡೇ ಹೋದರು. ಈ ರೀತಿ ಪೂಜ್ಯ ಮಾತಾಜಿಯವರ ಒಂದು ಪುಸ್ತಕಗಳಲ್ಲಿ, ಗ್ರಂಥಗಳಲ್ಲಿ ಏನು ಬದಲಾವಣೆ ಮಾಡ್ತಾ ಇದ್ದೀವಿ ಅದು ನಾವು ನಮಗೆ ಅರಿವಿಲ್ಲದೆ ಮಾಡ್ತಾ ಇರುವಂಥ ದೊಡ್ಡ ತಪ್ಪು. ಪೂಜ್ಯ ಮಾತಾಜಿಯವರ ಋಣ ನಮ್ಮ ಶರಣರ ಮೇಲೆ ಬಹಳ ಇದೆ. ಆದ್ದರಿಂದ ನಾವು ಪೂಜ್ಯ ಮಾತಾಜಿಯವರ ಸಾಹಿತ್ಯವನ್ನು ಯಥಾಸ್ಥಿತಿಯಲ್ಲಿ ಉಳಿಸಿಕೊಂಡು ಹೋಗೋದು ನಮ್ಮ ಕರ್ತವ್ಯ. ಎಲ್ಲ ಶರಣ ಬಂಧುಗಳು ಎಚ್ಚೆತ್ತುಕೊಳ್ಬೇಕು. ಪೂಜ್ಯ ಮಾತಾಜಿಯವರ ಏನು ಸಾಹಿತ್ಯ ಇದೆ ಅದನ್ನು ಯಥಾಸ್ಥಿತಿಯಲ್ಲಿ ಮರುಮುದ್ರಣ ಮಾಡುವಂಥ ಕಾರ್ಯ ಆಗಬೇಕು ಹಾಗೂ ಪೂಜ್ಯ ಮಾತಾಜಿಯವರು ಕೊಟ್ಟ ಈ ಸಂಶೋಧನೆಗಳನ್ನು ಉಳಿಸಿಕೊಂಡು ಹೋಗಬೇಕು.